ऐसे आपके फादर एक डोमिनेंट लीडर है माइनॉरिटी के, आप भी लीडर बन सकते थे। ಎಂತ ಒಳ್ಳೆ ಭಾಷೆ, ಎಂತ ಒಳ್ಳೆ ಭಾಷೆ ದಯವಿಟ್ಟು ಕನ್ನಡ ಮಾತೆ ಹಾಗೆ ಪರವಾಗಿಲ್ಲ ಸರ್. ಮೈನಾರಿಟಿ ಕನ್ನಡ ಇಲ್ವಾ? ಮೈನಾರಿಟಿ ಕನ್ನಡ ಮಾತಾಡೋದಿದ್ಯಾ? ಹೇಳಿ, ಪರವಾಗಿಲ್ಲ. ನೀವು ತಪ್ಪು ಮಾಡೋದು ಪರವಾಗಿಲ್ಲ, ಮಾತಾಡಿ, ಕನ್ನಡ ಮಾತಾಡ್ತಾ ಇರಿ. ಅದಕ್ಕೆ ಎಲ್ಲರೂ ಕೂಡ ಪ್ರವಾಸದಲ್ಲಿ ಎಲ್ಲಾ ಮಕ್ಕಳಿಗೂ ದೊಡ್ಡವರಿಗೂ ಚಿಕ್ಕವರಿಗೂ ನಾನು ಅಷ್ಟು ದೊಡ್ಡವಲ್ಲ ಸರ್ ನಿಮ್ಮಿಂದ. ಅದ್ ಏನ್ ಗೊತ್ತಾ, ಈಗ ನಮ್ಗೆ ಕನ್ನಡ ಇಂಡಸ್ಟ್ರಿ ಸತ್ತೋಗ್ತಾ ಇರೋದು ಏನಕ್ಕಂದ್ರೆ ಒಂದೇ ಒಂದು ಕಾರಣ, ನಮ್ಮಲ್ಲಿ ನಮ್ ಮರೆಯಕ್ಕಾಗಲ್ಲ. ನಮ್ಮಲ್ಲಿ ಏನ್ ವಿನಂತಿ ಅಂದ್ರೆ, ನಮ್ ಜೈದ್ ಖಾನ್ ಅವರು ಕನ್ನಡ ಮೂವಿ ಹಿಡಿದಿದ್ದಾರೆ, ಕನ್ನಡಕ್ಕೆ ಪ್ರಮೋಷನ್ ಮಾಡಕ್ಕೆ. ಎಲ್ಲರೂ ನಮಸ್ಕಾರ. ತಾವೆಲ್ಲರೂ ಗೊತ್ತು ಹಾಗೆ ನನ್ನ ಕಳ್ ಸಿನಿಮಾ ಏನ್ ಜನವರಿ 23ಗೆ ಬಿಡುಗಡೆ ಆಗ್ತಿದೆ. ಸೊ ಅದಕ್ಕೆ ನಾವು ಕರ್ನಾಟಕ ಕಳ್ ಪ್ರವಾಸ ಅಂತ ಹೇಳಿ ಸೊ ಇಡೀ ಕರ್ನಾಟಕ ಟೂರ್ ಮಾಡ್ತಾ ಇದ್ದೀವಿ. 31 ಡಿಸ್ಟ್ರಿಕ್ಟ್, 88 ತಾಲೂಕುಗಳು ಎಲ್ಲಾ ಕಡೆ ಪ್ರವಾಸ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಇವತ್ತು ಬೀದರ್ ಬಂದಿದ್ದೀನಿ ನನ್ನ ಕಳ್ ಸಿನಿಮಾ ಪ್ರಮೋಷನ್ಸ್ಗೆ. ಸೊ ಮಾಧ್ಯಮದವರಿಗೆ ಏನಾದ್ರು ಪ್ರಶ್ನೆ ಇಲ್ಲ, ದಯವಿಟ್ಟು ಕೇಳ್ಬೋದು. ಸಿನಿಮಾ ಬಗ್ಗೆನಾ? ಕಳ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ. ನನ್ನ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ಮಾಧವ ಅಂತ ಹೆಸರು ಹೇಳಿ. ಈ ಪಾತ್ರದ್ದು 3 ಡಿಫ್ರೆಂಟ್ ಶೇಡ್ ಇದೆ, ಒಂದಲ್ಲ ಒಂದೇ ಕ್ಯಾರೆಕ್ಟರ್ದು 3 ಡಿಫ್ರೆಂಟ್ ಶೇಡ್ ಆಗೋದ್ರಿಂದ. ಸೊ ಹಾಗೆ ನಮ್ಮ ಈ ಸಿನಿಮಾದಲ್ಲಿ ರಚಿತಾರಾಮ್ ಅವರು ಇದ್ದಾರೆ, ಬಿಬ್ಬಲ್ ರಚಿತಾರಾಮ್ ಅವರು, ಹಾಗೆ ಮಲೈಕಾ ವಾಸುಪಾಲ್ ಅವರು, ನಮ್ಮ ಲೋಕಿ ಅವರು ಈ ಸಿನಿಮಾದ ನಿರ್ಮಾಪಕರು, ಹಾಗೆ ನಿರ್ದೇಶಕರು ಬಂದ್ಬಿಟ್ಟು ನಮ್ಮ ಅನಿಲ್ ಕುಮಾರ್. ಓದ್ ಸಿನಿಮಾ ಅವರು ಉಪಾಧ್ಯಕ್ಷ ಏನ್ ಡೈರೆಕ್ಷನ್ ಮಾಡಿದ್ರು ಅದೇ ಡೈರೆಕ್ಟರ್. ಈ ಸಿನಿಮಾದಲ್ಲಿ ನಿಮ್ಗೆ ಏನ್ ಕಥೆ ಬಗ್ಗೆ ಹೇಳ್ಬೇಕು ಅಂದ್ರೆ ಇದೊಂದು ಕಂಪ್ಲೀಟ್ ಓವರ್ ಒಂದು ಪ್ಯಾಕೇಜ್ ಅಂತ ಹೇಳ್ಬೋದು. 3 ಫೈಟ್ ಇದೆ, ಒಳ್ಳೊಳ್ಳೆ ಹಾಡುಗಳು ಇದೆ. ಹಾಗೆ ನೀವು ನೋಡಿರ್ತೀರಿ ಎಲ್ಲ ಹಾಡುಗಳು ಅದ್ಭುತವಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಹಾಡು ಚೆನ್ನಾಗಿ ಹಿಟ್ ಆಗಿದೆ. ಇನ್ನೊಂದು ಡೆಪ್ತ್ ಆಗಿ ಹೇಳ್ಬೇಕು ಅಂದ್ರೆ ತುಂಬಾ ಸಿಂಪಲ್ ವೇ ಹೇಳ್ತೀನಿ, ಜಾಸ್ತಿ ನಾನು ಕತೆ ಬಿಟ್ಕೊಡಕ್ ಆಗಲ್ಲ. ಈ ಕತೆ ಆಮೇಲೆ ಈ ಕ್ಯಾರೆಕ್ಟರ್ ಮೇಲೆ ಏನ್ ಘಟನೆ ನಡೆಯುತ್ತೆ ಅಲ್ಲ, ನಾನು ಇವತ್ತು ಬರ್ತ್ ಕೊಡ್ತೀನಿ. ಈಗ ಹೇಳಿದ್ರೆ ತಮ್ಗಳಿಗೆ ಅರ್ಥ ಆಗಲ್ಲ ಅನ್ಕೊಳ್ತೀನಿ, ಅದನ್ನ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಬಹುಶಃ ಪ್ರತಿಯೊಬ್ರು ಜೀವನದಲ್ಲೂ ಈ ಘಟನೆ ನಡೆದಿರುತ್ತೆ. ಈ ಹುಡುಗನ ಮೇಲೆ ಏನ್ ನಡೆದಿರುತ್ತೆ ಅಲ್ಲ, 10 ಜನದಲ್ಲಿ 11 ಜನ ಮೇಲೆ ಖಂಡಿತ ನಡೆದಿರುತ್ತೆ. 9 ಜನನೂ ಅಲ್ಲ, 11 ಜನ, 10 ಜನದಲ್ಲೂ ಅಷ್ಟು ನಮ್ಮ ಭರವಸೆ ಕೊಡ್ಬೋದು. ತುಂಬಾ ಇಮೋಷನಲ್ ಸಬ್ಜೆಕ್ಟ್ ಇದು, ಪ್ರತಿಯೊಬ್ಬರಿಗೆ ಮನಸ್ಸಿಗೆ ಹತ್ರವಾದಂತ ಒಂದು ಕತೆ ಅಂತ ಹೇಳ್ಬೋದು. ಟೋಟಲ್ 6 ಹಾಡಿದೆ ಸರ್, 6 ಹಾಡಿದೆ. ಇಲ್ಲಿವರೆಗೂ ನಾವು 3 ಬಿಟ್ಟಿದ್ದೀವಿ, ಇನ್ನೊಂದು ಹಾಡಿದೆ. ಇನ್ನೆರಡು ನಾವು ಬಿಡಲ್ಲ, ಇದು ಸಿಚುವೇಶನ್ ಸಾಂಗ್ಸ್ ಆಗಿರೋದ್ರಿಂದ ಅದು ಸಿನಿಮಾಗಿನ ಅಂತ ಇರ್ಲಿ ಅಂತ ಹೇಳ್ಬಿಟ್ಟು ಜನ ಅಲ್ಲಿ ಎಂಜಾಯ್ ಮಾಡಿ ಅಂತ ನಾನು ಬಿಡುಗಡೆ ಮಾಡಲ್ಲ. ಇನ್ನೊಂದು ಹಾಡು ರಚಿತಾರಾಮ್ ಅವರು, ನಂದು ಮತ್ತೆ ರಚಿತಾರಾಮ್ ಅವ್ರದ್ದು ಒಂದು ಡ್ಯೂಯೆಟ್ ಸಾಂಗ್ ಇದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ, ಇನ್ನು ಜಾಸ್ತಿ ಟೈಮ್ ತೊಗೊಳಲ್ಲ, ಒಂದು 4-5 ದಿವಸ ಮ್ಯಾಕ್ಸಿಮಮ್ ಅನ್ಕೊಂಡಿದ್ದೀನಿ, ಆ ಹಾಡು ಒಂದು ಬಿಡುಗಡೆ ಮಾಡ್ತೀನಿ. ಚಿತ್ರೀಕರಣ ಏನಾಗಿದೆ ಸರ್? ಚಿತ್ರೀಕರಣ ಓವರ್ ಆಲ್ ಸಿನಿಮಾ ಕರ್ನಾಟಕದೇ ಆಗಿರೋದು. ಚಿತ್ರದುರ್ಗ, ನಮ್ಮ ಹಂಪಿ, ವಿಜಯನಗರ ಆಗ್ಬೋದು. ಬೀದರ್ ಕಡೆ ನಾವು ಮಾಡ್ಲಿಲ್ಲ. ಏನ್ ಸರ್? ಜನವರಿ 23ಗೆ ಸರ್, 23 2026 ಜನವರಿ 23ಗೆ ಆಚರಣೆ ಸರ್. ಸಾರಿ ಸರ್, ಕೇಳಿಸ್ತೀವಿ ಪ್ರೇರಣೆ ಚಲನಚಿತ್ರ ನಟ ನಾಯಕನಾಗಲಿಕ್ಕೆ ಪ್ರೇರಣೆ ಯಾವುದು ಮೂಲಕ ತಾವು ಇಲ್ಲಿ ಬಂದಿದ್ರಿ? ತಾವು ಎಷ್ಟು ಚಿತ್ರಗಳನ್ನು ಮಾಡಿದ್ರಿ? ಇದು ಎಷ್ಟು ಚಿತ್ರ? ಇದು ನನ್ನ 2ನೇ ಚಿತ್ರ ಸರ್. ನನ್ನ ಮೊದಲನೇ ಚಿತ್ರ ಬಂದ್ಬಿಟ್ಟು ಬನಾರಸ್. ಆಮೇಲೆ ಇನ್ಸ್ಪಿರೇಷನ್ ಯಾರು ಅಂತ ತಾವು ಕೇಳಿದ್ರಿ. ನನಗೆ ಇನ್ಸ್ಪಿರೇಷನ್ ಫಸ್ಟ್ ನಾನು ಒಂದು ವಯಸ್ಸು ಬಂದ ತಕ್ಷಣನೇ ನನಗೆ ಬುದ್ಧಿ ಅಂತ ಬಂದ ಮೇಲೆ ನಾನು ಕಲಾವಿದ ಆಗ್ಬೇಕು ಅಂತ ನನ್ನ ಮನ್ಸು ಬಂದಿದ್ದು ಅಣ್ಣ ಅವರಿಂದಾನೆ. ಇಲ್ಲಾಂದ್ರೆ ಅವ್ರ ತೊಡೆಯಲ್ಲಿ ನಾನು ಬೆಳೆಸಿರೋ ಹುಡುಗ ನಾನು. ಸೊ ಅವರಿಂದಾನೇ ಮೋಸ್ಟ್ಲಿ ಅದು ಒಂದು ಆಸೆ ಬಂದಿರ್ಬೇಕೇನೋ. ಸರ್, ಬೆಂಗಳೂರು ಸರ್, ಕರ್ನಾಟಕ. ಆದವರು ಬಂದಾಗ ಅವ್ರಿಗೆ ಅಲ್ಲ, ನಂದು ಆ ಉದ್ದೇಶ ಇರಲಿಲ್ಲ. ಎಂತ ಒಳ್ಳೆ ಭಾಷೆ, ಎಂತ ಒಳ್ಳೆ ಭಾಷೆ, ಎಷ್ಟು ಅದ್ಭುತ, ಎಷ್ಟು ದಯವಿಟ್ಟು ಕನ್ನಡ ಮಾತೆ ಹಾಗೆ ಪರವಾಗಿಲ್ಲ ಸರ್. ಮೈನಾರಿಟಿ ಕನ್ನಡ ಇಲ್ವಾ? ಮೈನಾರಿಟಿ ಕನ್ನಡ ಮಾತಾಡೋದಿದ್ಯಾ? ಹೇಳಿ, ಪರವಾಗಿಲ್ಲ. ನೀವು ತಪ್ಪು ಮಾಡೋದು ಪರವಾಗಿಲ್ಲ, ಮಾತಾಡಿ, ಕನ್ನಡ ಮಾತಾಡ್ತಾ ಇರಿ. ಅದಕ್ಕೆ ಎಲ್ಲರೂ ಕೂಡ ಪ್ರವಾಸದಲ್ಲಿ ಎಲ್ಲಾ ಮಕ್ಕಳಿಗೂ ದೊಡ್ಡವರಿಗೂ ಚಿಕ್ಕವರಿಗೂ ನಾನು ಅಷ್ಟು ದೊಡ್ಡವಲ್ಲ ಸರ್ ನಿಮ್ಮಿಂದ. ಅದ್ ಏನ್ ಗೊತ್ತಾ, ಈಗ ನಾವು ಈ ಕನ್ನಡ ಇಂಡಸ್ಟ್ರಿ ಸತ್ತೋಗ್ತಾ ಇರೋದು ಏನಕ್ಕಂದ್ರೆ ಒಂದೇ ಒಂದು ಕಾರಣ, ನಮ್ಮದಲ್ಲಿ ಯೂನಿಟಿ ಇಲ್ಲ, ನಮ್ಮದಲ್ಲಿ ಕನ್ನಡ ಭಾಷೆಯ ಅಭಿಮಾನ ಇಲ್ಲ.
ಇದೇ ತಮಿಳ್ನಾಡು ನೋಡಿ, ಅದೇ ಕೇರಳ ನೋಡಿ, ಅದೇ ಬೇರೆ ಯಾವುದೇ ಭಾಷೆಯಲ್ಲಿ ಅವ್ರ ಭಾಷಣ ಅವ್ರು ಬಿಟ್ಕೊಡಲ್ಲ. ಅಲ್ಪಸಂಖ್ಯಾತರು ನನ್ನ ಮಾಹಿತಿ ಪ್ರಕಾರ ಅಲ್ಪಸಂಖ್ಯಾತರು ನನ್ನ ಮಾಹಿತಿ ಪ್ರಕಾರ ಕೇರಳದಲ್ಲಿ ಜಾಸ್ತಿ ಇರೋದು. ಆದ್ರೆ ನನ್ಗೆ ಎಷ್ಟೋ ಫ್ರೆಂಡ್ಸ್ ಇದ್ದಾರೆ, ಅವರು ಉರ್ದುವನ್ನು ಮಾತಾಡಲ್ಲ, ಹಿಂದಿಯಲ್ಲೂ ಮಾತಾಡಲ್ಲ, ಇಂಗ್ಲಿಷಲ್ಲೂ ಮಾತಾಡಲ್ಲ. ಮಾತಾಡಕ್ಕೆ ಇಷ್ಟ ಇದೆ, ದಯವಿಟ್ಟು ಕೇರಳ ಇದ್ರೆ ಅವ್ರ ಮಲಯಾಳಂ ಭಾಷೆಯಲ್ಲೇ ಮಾತಾಡಿ ಅಂತ, ಅದನ್ನ ನಾವು ತಗೊಂಡ್ಬರ್ತೀವಿ ಸರ್. ದಯವಿಟ್ಟು ಪ್ಲೀಸ್ ನಿಮ್ಗೇನು ಪ್ರಶ್ನೆ ಕೇಳಿ ಸರ್ ಪ್ಲೀಸ್. ಸರ್, ಕನ್ನಡ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಇತ್ತೀಚೆಗೆ ಮೊಬೈಲ್ ಅದೆಲ್ಲ ಬರ್ತಾ ಇದೆ, ಯೂಟ್ಯೂಬ್ ಬರ್ತಾ ಇರೋದ್ರಿಂದ ಪ್ರಭಾವ ಆಗಿದೆ ಅಂತ ಆಗ್ತದೆ. ಯಾವ ತರ ಇದಕ್ಕೆ ತಾವು ಕರೆ ಕೊಡ್ತೀವಿ? ಈ ನಮ್ಮ 7.5 ಸಂಖ್ಯೆ ಕನ್ನಡ ಚಲನಚಿತ್ರ ನೋಡ್ಲಿಕ್ಕೆ ಸರ್, ಜನರೇಷನ್ ಚೇಂಜ್ ಆಗ್ತಿದೆ, ಟೆಕ್ನಾಲಜಿಗಳು ಅಪ್ಗ್ರೇಡ್ ಆಗ್ತಾ ಇದೆ. ಈಗ OTT ಕಾಲ, ಎಲ್ಲರೂ ಕೂಡ ಫೋನ್ಗೆ ಸೀಮಿತ ಆಗ್ಬಿಟ್ಟಿದ್ದಾರೆ. ಬಟ್ ಸೈಕಲ್ ಸರ್, ಲೈಫ್ ಇಸ್ ಅ ಸೈಕಲ್. ಮತ್ತೆ ಈ ಫೋನ್ ಹೋಗಿ ಮತ್ತೆ ವಾಪಸ್ ಥಿಯೇಟರ್ ಬರುತ್ತೆ. ಆಮೇಲೆ ಒಂದಿನ ಆಗ್ಬಿಟ್ಟಿದೆ ಸರ್, ಫಸ್ಟ್ ನಮ್ ಬೇಡ ನಾವು ಮುಂದೆ ತೋರ್ಸೋದ್ ಬದಲು ಫಸ್ಟ್ ನಮ್ಗೆ ನಾವು ತೋರಿಸ್ಕೊಬೇಕು. ಏನಕ್ಕಂದ್ರೆ ಸರ್, ದಯವಿಟ್ಟು ಮನುಷ್ಯ ಫಸ್ಟ್ ಬೇಡ ನಾವು ನಮ್ಮನ್ನ ತೋರಿಸ್ಕೊಬೇಕು. ಏನಕ್ಕಂತಂದ್ರೆ ನಾವು ಒಳ್ಳೆ ಸಿನಿಮಾಗಳು ಮಾಡ್ತಿಲ್ಲ ಸರ್, ಅದು ನಂಬಿಕೆನ ನಾವು ಕಳ್ಕೊಂಡ್ಬಿಟ್ಟಿದೀವಿ. ನಮ್ಮ ಕರ್ನಾಟಕ ಜನ ಪ್ರೇಕ್ಷಕರು ಏನಿದ್ದಾರೆ, ಅವ್ರಿಗೆ ಕನ್ನಡ ಸಿನಿಮಾ ಅಂದ್ರೆ ನಂಬಿಕೆನೆ ಬರ್ತಾ ಇಲ್ಲ. ಅದಕ್ಕೆ ಸ್ಟಾರ್ಗಳು ಸಿನಿಮಾಗೆ ಅವ್ರು ಸೀಮಿತ ಆಗ್ಬಿಟ್ಟಿದ್ದಾರೆ, ಬೇರೆ ಯಾವ ಸಿನಿಮಾಗೂ ಅವ್ರ ಭಾಗ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ನಾವು ಹಗುರಾತ್ರಿ ಕಷ್ಟಪಡ್ಬೇಕು, ಒಂದು ಒಳ್ಳೆ ಟೀಮ್ ಕಟ್ಕೊಳ್ಬೇಕು. ನಾವು ಸ್ವಲ್ಪ ಹೊಟ್ಟೆಯಲ್ಲಿ ಹಸು ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ರೆ, ಯಾಕಂದ್ರೆ ಇದು ನಾವು ಮಾಡ್ತಿದ್ದ ಕನ್ನಡ ಸಿನಿಮಾ, ಅದ್ರ ಮೇಲೆ ಒಂದು ಪ್ರೀತಿ ಅಭಿಮಾನ ಇಟ್ಕೊಂಡು ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಕೊಟ್ರೆ ಜನ ಅದನ್ನ ಮೆಚ್ಚಿಸ್ತಾರೆ, ಗೆಲ್ಲಿಸ್ತಾರೆ. ಕಾರಣ ಏನಿಲ್ಲ ಸರ್, ಒಂದು ಆಸೆ ಇತ್ತು ನಂಗೆ. ಆ ಕಡೆ ಯಾವತ್ತು ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಪಾಲಿಟಿಕ್ಸ್ ಕಡೆ ಹೋಗೋದಕ್ಕೆ ನನಗೆ ಇವತ್ತಿಗೂ ಇಂಟ್ರೆಸ್ಟ್ ಇಲ್ಲ. ನನಗೆ ಚಿಕ್ಕ ವಯಸ್ಸಿಂದ ನನಗೆ ಕಲೆ ಕಡೆ ಜಾಸ್ತಿ, ಡಾನ್ಸು, ಫೈಟು ಈ ಕಡೆ ಜಾಸ್ತಿ ನನಗೆ ಇಂಟ್ರೆಸ್ಟ್ ಆಗಿರೋದು. ನಾನು ಈ ಫೀಲ್ಡ್ ಮಾಡಿ ಸರ್, ಮುಂದಿನ ದಿನಗಳಲ್ಲಿ ಹಿಂದಿ ಡಬ್ ಮಾಡಿದ್ರೆ ಸರ್ ಕಟ್ ಮೂವಿ, ಮುಂದಿನ ದಿನಗಳಲ್ಲಿ ಕಟ್ ಮೂವಿ ಹಿಂದಿರಾಗಿ ಡಬ್ ಮಾಡಿದ್ರೆ ಗೊತ್ತಿಲ್ಲ ಸರ್, ನೋಡ್ತೀನಿ. ಡಬ್ಬಿಂಗ್ ಬೇರೆ ಅಲ್ಲ ಸರ್, ಮಾತಾಡೋದು ಬೇರೆ ಸರ್. ಎಷ್ಟು ಜನ ಮಾತಾಡ್ತಿದ್ರು ಅವ್ರ ಕನ್ನಡ ಸರ್, ತುಂಬಾ ಬೇಗ ಹೋಗ್ಬಿಡುತ್ತೆ ಈಗ ಹೇಳಿದ್ರೆ. ಬಟ್ ಆದ್ರೂ 100-150 ಅಂತೂ ಮಿನಿಮಮ್ ಈಸಿ ನಾವು ರಿಲೀಸ್ ಮಾಡೇ ಮಾಡ್ತೀವಿ. ನಮ್ಮ ಗಂಗಾಧರ್ ಅವರು ಡಿಸ್ಟ್ರಿಬ್ಯೂಟರ್, KVN ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಲೋಕಿ ಸಿನಿಮಾಸ್ ಅಂತ ಸರ್. ಈಗ ಎಷ್ಟು ಹೇಳಿದಲ್ಲ ಸರ್, 100-150 ಬಹುಶಃ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ, ತುಂಬಾ ಬೇಗ ಆಗುತ್ತೆ. ಹೆಚ್ಚು ಕಡೆ ಒಂದು 28-27 ದಿನ ಹಿಂಗೆ ಸಿನಿಮಾ ರಿಲೀಸ್ ಆಗುತ್ತೆ. ಒಂದು 100-150 ಈಸಿ ಆಗುತ್ತೆ. ಎಲ್ಲರಿಗೂ ನನ್ನ ನಮಸ್ಕಾರ. ನಮ್ಮ ಮಾಧ್ಯಮದವ್ರಿಗೆ, ಪ್ರಿಂಟ್ ಮೀಡಿಯಾದವ್ರಿಗೆ, ಎಲ್ಲರೂ ನಮ್ಮ ಸ್ನೇಹಿತರು, ನನ್ನ ಜೊತೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ನಾನು ಈ ಬೀದರ್ಗಲ್ಲಿ. ನೀವೆಲ್ಲ ನನ್ನ ಮುಂದೆನೆ ಬಂದಿದ್ದೀರಿ, ನಾನು ಬಂದಿದ್ದೀನಿ ನಿಮ್ಮ ಮುಂದೆನೆ. ಅದಕ್ಕೋಸ್ಕರ ನಾವು ಬೀದರ್ ಈ ಭಾಗಕ್ಕೆ ನಾವು ಎಂದೆಂದಿಗೂ ಸಾಯ ತನಕ ನಮ್ಮ ಕೊನೆ ಉಸಿರುವರೆಗೂ ನಾವು ಮರೆಯೋಕ್ಕಾಗಲ್ಲ. ತಮ್ಮಲ್ಲಿ ಏನು ವಿನಂತಿ ಅಂದರೆ, ನಮ್ಮ ಜೈದ್ ಖಾನ್ ಅವರು ಕನ್ನಡ ಮೂವಿ ಹಿಡಿದಿದ್ದಾರೆ, ಕನ್ನಡಕ್ಕೆ ಪ್ರಮೋಷನ್ ಮಾಡೋಕ್ಕೆ. ಅದೇ ನಮ್ಮ ಅವ್ರ ತಂದೆ ನಮ್ಮ ಸ್ನೇಹಿತರು, ಹಾಗೆ ನಮ್ಮ ಮಗ ಅವರು ಆಗ್ಬೇಕು. ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಒಂದು ಆಸೆ ಇತ್ತು ಅವ್ರಿಗೆ, ಒಂದು ಒಳ್ಳೆ ಮೂವಿ ಮಾಡಿ ಜನಗಳಿಗೆ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅಂತ. ಈಗ ಅವ್ರ ಆಸೆ ಅದು ಪೂರೈಸ್ತಾ ಇದ್ದಾರೆ ಭಗವಂತ. ದೇವರ ಇಚ್ಛೆ ಅಂದರೆ ಏನು ಮಾಡೋಕ್ಕಾಗಲ್ಲ. ಈ ಕರೆಕ್ಟ್ ಟೈಮ್ಗೆ ಬಂದಿದ್ದಾರೆ ಕ್ರಿಸ್ಮಸ್ ಹಬ್ಬಕ್ಕೆ. ಅವರು ಆಶೀರ್ವಾದ ಸಿಗಲಿ, ಎಲ್ಲ ಸರ್ವ ಧರ್ಮ ಜನಗಳು ಆಶೀರ್ವಾದ ಸಿಗಲಿ ಅಂತ ಬಂದಿದ್ದಾರೆ ಅವರು. ತಾವು ಎಲ್ಲ ಈ ಭಾಗದವರು ಈ ಮೂವಿ ನೋಡಿ ತಾವು ಆಶೀರ್ವಾದ ಮಾಡಬೇಕು. ನಮ್ಮ ಜೈದ್ ಖಾನ್ ಅವರು ತಿರ್ಗಾ ಪದೇ ಪದೇ ಬೀದರ್ಗೆ ಬರ್ಬೇಕಂತ ನಾನು ಬಯಸ್ಕೊಂಡು ಅವ್ರಿಗೆ ವಿನಂತಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನೀವು ಮಾಧ್ಯಮದವರು, ನಾನು ಒಂದು ಮಾಧ್ಯಮದವರು, ನಿಮ್ಮಂಗೆ ನಿಮ್ಮ ಮಧ್ಯದಲ್ಲಿ ಇರೋರು. ಕ್ವಶನ್ಗೂ ನಮ್ಮ ಹೀರೋ ಕೊಡ್ಬೇಕು, ನಮ್ಮ ಹೀರೋ ಕ್ವಶನ್ ಆನ್ಸರ್ ಮಾಡ್ತಾರೆ. ಅವರು ಈಸ್ ಪರ್ಫೆಕ್ಟ್ ಮ್ಯಾನ್. ಕೌನ್ ಬನೆ ಕೊಡ್ಬಿಡ್ತಾರ, ಇವರು ಪರ್ಫೆಕ್ಟ್ ಮ್ಯಾನ್ ಇಲ್ಲಿ.